ವಿಶ್ವ ಮಹಿಳೆಯರ ದಿನಾಚರಣೆಗಾಗಿ ಅವರನ್ನ ಎಲ್ಲರ ಪರವಾಗಿ ಇಲ್ಲಿಗೆ ಮತ್ತೆ ಹಾಗೂ ಭೈರಪ್ಪನವರ ಕಿರಿಯ ಸೊಸೆ Hey everyone, welcome back to my another new vlog. First of all, I am very thankful to all because last video ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಗೆ ಹ್ಯೂಜ್ ರೆಸ್ಪಾನ್ಸ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಈ ಒಂದು ವಿಡಿಯೋನ ನಾನು ಮಾರ್ಚ್ 8 ಮೀನ್ಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿನ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು. ನಮ್ಮ ರಿಲೇಟಿವ್ ಮನೆಗೆ ದೇವ್ರನ್ನ ಕರೆಸಿದ್ರು. ಸೊ ದೇವ್ರು ಆಲ್ರೆಡಿ ಬಂದು ದೇವಸ್ಥಾನದಲ್ಲಿ ಕೂರಿಸಿದ್ರು. ನಾವು ಮನೆಯಿಂದ ಕಳಸ ಹಾಗೂ ಆರತಿ ಮುಖಾಂತರ ದೇವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ಎಲ್ಲ ದೇವಸ್ಥಾನಕ್ಕೆ ಬಂದು ಗಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರನ್ನ ನಾವು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೂ ವುಮೆನ್ಸ್ ಡೇ ಇರೋದರಿಂದ ನಾವು ಸೆಲೆಬ್ರೇಷನ್ ಕೂಡ ಮಾಡಿದ್ದೀವಿ. ಕೊನೆಯವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಪ್ರಸನ್ನವದನಂ ಧ್ಯಾಯೇತ್ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ತಂದೆಯವರಾದಂತ ಭೈರಪ್ಪನವರ ವಂಶಸ್ಥರೆಲ್ಲ ಇಲ್ಲಿ ಸೇರಿ ಈ ಒಂದು ಮಹಿಳಾ ಅವರಲ್ಲಿ ಒಂದು ದೇವರತಾ ಕಾರ್ಯ ಇವತ್ತು. ಆ ದೇವತಾ ಕಾರ್ಯದ ಅಂಗವಾಗಿ ಇವತ್ತು ಇಂದು ಮಹಿಳೆಯರ ವಿಶ್ವ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಒಂದು ವಿಶ್ವ ಮಹಿಳೆಯರ ದಿನಾಚರಣೆಗಾಗಿ ಅವರನ್ನ ಎಲ್ಲರ ಪರವಾಗಿ ಇಲ್ಲಿಗೆ ಮತ್ತೆ ಹಾಗೂ ಭೈರಪ್ಪನವರ ಕಿರಿಯ ಸೊಸೆ ಹಾಯ್ ಮಾಡಿ ನನ್ನ ಚಾನಲ್ಗೆ. ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇದೀವಿ. ಆಯುಷ್ಯ ಕೊಟ್ಟು ಜೊತೆಗೆ ಆರೋಗ್ಯನೂ ಕೊಟ್ಟು ಕಾಪಾಡಲಿ, ನಮ್ಮನ್ನ ಆಶೀರ್ವದಿಸಕ್ಕೆ ಇರಲಿ ಅವರನ್ನು ಅಂತ ಸ್ವಾಗತಿಸ್ತೀನಿ. ಹಾಗೂ ಈ ದಿನ ಶ್ರೀಮತಿ ನಮ್ಮ ಮಾವನವರ ಮಗಳಾದಂತಹ ಕೂಡ ಇದೆ. ಇಲ್ಲಿ ವಿಶ್ವ ಮಹಿಳೆಯರ ದಿನಾಚರಣೆ ಅಂತ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ಒಂಚೂರು ಪೂರ್ವಭಾವಿಯಾಗಿ ಹೇಳ್ತೀನಿ. ಮಹಿಳೆ ಅಂದ್ರೆ ಈ ಒಂದು ಜಗತ್ತಿನಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನ ನೀಡಿದ್ದಾರೆ. ಯಾಕೆ ಅಂದ್ರೆ ಯಾವುದೇ ಒಂದು ಕಾರ್ಯವನ್ನ ಪುರುಷರು ಮಾಡಬೇಕಾದ್ರೆ ಮಹಿಳೆ ಅವಳ ಒಂದು ಶಕ್ತಿಯಾಗಿ ನಿಲ್ತಾಳೆ ಅನ್ನೋ ಒಂದು ದೃಷ್ಟಿನಲ್ಲಿ ಹಿಂದೆ ಯಾವಾಗ್ಲೂ ಇರಲಿಲ್ಲ. ಮಹಿಳೆಯರು ಹೆಣ್ಮಕ್ಳು ಅಂದ್ರೆ ಒಂದು ಏನೋ ಮೂಲೆ ಗುಂಪು ಮಾಡಿರೋರು.
ಇತ್ತೀಚಿನ ಒಂದು ಟೆಕ್ನಿಕಲ್ ಯುಗದಲ್ಲಿ, ನಾವು ತಾಂತ್ರಿಕ ಯುಗದಲ್ಲಿ ಹೆಣ್ಣು ಮಕ್ಕಳು ಯಾರಿಗೇನು ಕಡಿಮೆ ಇಲ್ಲ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹಾಡಿನಲ್ಲೂ ಕೂಡ ಹೇಳ್ತೀರಾ. ಹಾಗಾಗಿ ಎಲ್ಲಾ ವಿಚಾರದಲ್ಲೂ ಹೆಣ್ಣನ್ನ ಆದಿಶಕ್ತಿ, ಪರಾಶಕ್ತಿ ಅಂತ ಎಲ್ಲ ಹೇಳ್ತಾರೆ. ನೋಡಿ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಹೆಣ್ಣು ಮಗುವಿನ ಮುಖ ನೋಡ್ತಾರೆ. ಆ ರೀತಿನಲ್ಲಿ ಹೆಣ್ಣು ಎಲ್ಲದಕ್ಕೂ ಒಂದು ಒಂದು ಶ್ರೇಷ್ಠವಾದಂತಹ ಒಂದು ಜೀವ ಅನ್ನತಕ್ಕಂಥ ಒಂದು ಅರ್ಥದಲ್ಲಿ ಎಲ್ಲರೂ ಯೋಚನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ, ಇದು ಮೊದಲು ಇತ್ತು ಆದರೆ ಯಾರೂ ಪ್ರಾಧಾನ್ಯತೆ ಕೊಡ್ತಾ ಇರಲಿಲ್ಲ. ಈಗ ಒಂದು ಮಗು, ಹೆಣ್ಮಗು ಏನೋ ಒಂದು ಮೋಟ್ರ್ ಬೈಕಲ್ಲೋ ಕಾರೋ ಓಡಿಸ್ಕೊಂಡು ಹೋಗ್ತಾ ಇತ್ತು, ಒಂಚೂರು ಏನಾರ ತಗಲಿದ್ರೆ ಹಿಂಗೆ ನೋಡ್ಬಿಟ್ಟು ಇವೆಲ್ಲ ಯಾಕೆ ಬರ್ತಾವ್ರು, ಮನೆಗಿರ್ಬೇಕು ಹೆಣ್ಣು ಮಕ್ಳು, ಇವ್ರಿಗೆ ಯಾರು ಹೇಳ್ದವ್ರು, ಇವ್ರಿಗೆ ಯಾರು ಮಾಡಿದವ್ರು ಅಂತಾರೆ. ಆದ್ರೆ ಇವತ್ತಿನ ದಿನ ಆ ಥರ ಇಲ್ಲ. ಹೆಣ್ಣು ಮಕ್ಕಳು ಎಲ್ಲದರಲ್ಲೂ ಮುಂದುವರೆದಿದ್ದಾರೆ. ಆದ್ರಿಂದಾಗಿ ಅಂತಾರಾಷ್ಟ್ರೀಯ ದಿನವನ್ನು ಕೂಡ ಇವತ್ತು ಮಹಿಳಾ ದಿನಾಚರಣೆಯನ್ನಾಗಿ ವಿಶ್ವದಲ್ಲೆಲ್ಲ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾಡ್ತಾರೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಭೈರಪ್ಪನ ವಂಶಸ್ಥರಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ದೇವರು ಆಯುಷ್, ಆರೋಗ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ನಮ್ಮ ಹಿರಿಯ ಜೀವ, ನಮ್ಮ ಚಿಕ್ಕಮ್ಮನವ್ರಿಗೆ ಇನ್ನೂ ಭಗವಂತ ಆಯುಷ್, ಆರೋಗ್ಯ ಕೊಟ್ಟು ದೇವರು ಅವರಿಗೆ ಕಾಪಾಡಲಿ ಅಂತ ಹೇಳ್ತಾ, ಮತ್ತೆ ಈ ವೇದಿಕೆಯಲ್ಲಿರ್ತಕ್ಕಂಥ ಸಿದ್ಧಗಂಗಮ್ಮನವರು ಅವ್ರಿಗೂ ಕೂಡ ದೇವರು ಆಯುಷ್, ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ. ಇನ್ನು ಕಿರಿಯ ಸೊಸೆ ಹನುಮಕ್ಕಜ್ಜಿಗೆ ಬಹಳ ಪ್ರೀತಿ ಆಗ್ತದೆ. ಸೊಸೆಗೆ ನಾವು ಒಂದು ದೇವರು ಒಳ್ಳೇದು ಮಾಡಲಿ, ಅವ್ರಿಗೂ ಕೂಡ ಅವ್ರ ಕುಟುಂಬಕ್ಕೆ ದೇವರ ಆಯುಷ್, ಆರೋಗ್ಯವನ್ನು ಕೊಟ್ಟು ನಾಳೆ ದೇವತಾ ಕಾರ್ಯವನ್ನು ಎಲ್ಲರೂ ಹಿಂಗೆ ಹೆಂಗೆ ಖುಷಿಯಾಗಿ ಈಗ ಮಧ್ಯರಾತ್ರಿ ತನಕ ಎದ್ದಿರ್ತಾರೋ ಎಲ್ಲರೂ ಬೇಗ ಸ್ನಾನ ಮಾಡ್ಕೊಂಡು ದೇವರನ್ನ ಸ್ವಾಗತ ಮಾಡೋದಕ್ಕೆ ಹೀಗೆ ಮಡಿಯಿಂದ ಎಲ್ಲರೂ ಕೂಡ ಇರಬೇಕು. ಬಂದಂಥ ಅತಿಥಿಗಳಿಗೆ ಒಳ್ಳೆ ಸತ್ಕಾರವನ್ನು ನೀಡೋಣ. ನಮ್ಮ ವಂಶದಲ್ಲಿ ನಾವೆಲ್ಲ ಇದ್ದೇ ಇರುತ್ತೆ, ತಿನ್ನೋದು ಉಣ್ಣೋದು ಎಲ್ಲ. ನಾಳೆ ಬಂದಂಥ ಎಲ್ಲ ಜನಗಳಿಗೂ ಒಳ್ಳೆ ಸ್ವಾಗತವನ್ನು ಕೋರಿ ಸ್ವಾಮಿನೂ ಕೂಡ ಆಹ್ವಾನ ಮಾಡ್ರಿ. ಆಮೇಲೆ ಯಾರಿಗ್ ಸೋತದ್ರಿ? ಅಧ್ಯಕ್ಷರಿಗೆ ನಮಸ್ಕಾರ. ಏನ್ ಸಮಾಚಾರ? ಹೆಂಗಾಯ್ತು ಪ್ರೋಗ್ರಾಮ್ ಎಲ್ಲ? ಇಲ್ಲ, ಫೇಸ್ ಅಷ್ಟೇ ಕವರ್ ಮಾಡಿರೋದು. ಏನ್ ಸಮಾಚಾರ? ಫಂಕ್ಷನ್ ಹೆಂಗಾಯ್ತು? ಫಂಕ್ಷನ್ ಸುಮಾರಾಗಿ ನಡೀತಾ ನಿಮ್ಮ ಅಧ್ಯಕ್ಷತೆಯಿಂದ ಎಲ್ಲ 50-50 ಐತೆ. ಊಟ ಆಯ್ತು, ಭರ್ಜರಿ, ಸೂಪರ್ ಆಗಿತ್ತು. ಎಲ್ಲ ನಮ್ ಜನರು ಕೇಳ್ರಿ ಊಟ ಆಯ್ತಾ ಅಂತ. ಸೂಪರ್ ಆರ್ಗನೈಸಿಂಗ್ ಚೆನ್ನಾಗಿತ್ತಾ? ಸೂಪರ್ ಸೂಪರ್. ನಮ್ಮ ಬಗ್ಗೆ ಕೇಳಿ. ರವಿಯಣ್ಣ, ನಾಳೆ ಎಲ್ಲ ಫುಲ್ ನಿಮ್ದೇ ಹಂಗಾದ್ರೆ? ಎಲ್ಲ ನಾನ್ ವೆಜ್ ಇನ್ಚಾರ್ಜ್ ಫುಲ್ ಇವರೇ. ವಾವ್, ಆಲ್ ದ ಬೆಸ್ಟ್. ಚೆನ್ನಾಗಿ ಬರ್ಬೇಕು. ಎಷ್ಟು ಮಾರಿ ಕಡಿತಾ ಇದ್ದೀರಾ? ನಾಳೆ ನಮ್ದು ಲೀಸ್ಟ್ ಇನ್ಚಾರ್ಜ್. ನಮ್ದು ಏನಿದೆ ಸುಮ್ಮನೆ ಹಾ, ಹಂಗೆ ಕತೆ ನೋಡೋಣ. ಅಲ್ಲಿ ಕುರಿಗಳಿದಾವೆ, ಮೇಕೆಗಳಿದಾವೆ. ಇವರ ಕುರಿಗಳು ಫೋಟೋಸ್ ವಿಡಿಯೋ ತಕೊಂಡ್ಬಿಡಿ. ನಾಳೆ ಇರಲ್ಲ. ಡೀಲ್. ಎಲ್ಲರೂ ಒಟ್ಟೆ. ಹಾಯ್ ಅಕ್ಕ. ನಾಳೆ ಹೆಂಗಿದೆ ಪ್ರಿಪ್ರೇಷನ್ಸ್ ಎಲ್ಲ? ಏನಿಲ್ಲ, ಸುಮ್ಮನೆ ಫ್ಲೋ ಅಲ್ಲಿ ಬರೋದು, ರೆಡಿ ಆಗೋದು, ಬರೋದು, ಎಂಜಾಯ್ ಮಾಡೋದು ಅಷ್ಟೇ. ಟೈಮ್ ಅಲ್ಲೆಲ್ಲ ಎಂಜಾಯ್ ಮಾಡೋದು. ಮೇಡಮ್ ಹಾಯ್. ನಮ್ ಜನರಿಗೆ ನಿಮ್ ಕಡೆಯಿಂದ ಮಾತೇಳಿ ಏನಾದ್ರು. ನನ್ನ ಚಾನಲ್ಗೆ ಹಾಯ್ ಹೇಳಿ. ಯತಿರಾಜ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಿದೆ. ಥ್ಯಾಂಕ್ ಯು. ಮುಂದೆನೂ ಹಂಗೆ ನಡೆಸ್ಕೊಂಡು ಹೋಗ್ರಿ. ಓಕೆ, ಅದ್ರಲ್ಲಿ ಸೇರಿಸ್ಕೊಳ್ಳಿ, ನಿಮ್ಮ ಅಮ್ಮನೂ ಅದ್ರಲ್ಲಿ ಜಾಯಿನ್ ಮಾಡಿ, ಮಾನಸ್ ಅವ್ರನ್ನೆಲ್ಲಾರನ್ನೂ ಓಕೆ ಅಕ್ಕ, ಆಯ್ತು. ಬರ್ತಿದೆ ನಿಮ್ ಚಾನಲ್. ಇಷ್ಟ ಆಗ್ತಾ ಇದೆಯಾ ನಿಮ್ಗೆ? ಕೇಕ್ ತಿನ್ನಿ. ಓ ಥ್ಯಾಂಕ್ ಯು. ಇರ್ರಿ ದೀಪಕ್ಕ, ನನ್ನ ಚಾನಲ್ಗೆ ಹಾಯ್ ಹೇಳಿ. ಏ ಅಪ್ಪೇಣ ಬರ್ರಿ. ಸ್ಕೂಲ್ PT ಮಾಸ್ಟರ್ ಇದ್ದಂಗೆ ಇವ್ರು ಒಂಥರ ಎಲ್ಲರಿಗೂ ಎಂಜಾಯ್ ಮಾಡಕ್ಕೆ ಬಿಡಲ್ಲ, ಬಂದು ಓಡಿಸ್ತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ನಾಳೆ ಏನಾದರೂ ರೆಡಿ ಆದರೆ ಅಣ್ಣ, ಇದೇ ವಿಡಿಯೋನೇ ಸಾಕ್ಷಿ. ಓಕೆನಾ? ನಾಳೆ ಏನಾದರೂ ರೆಡಿ ಆದರೆ ಏನು ಮಾಡೋಣ?
ನಾಳೆ ಏನಾದ್ರು ನೀವು ರೆಡಿ ಆದ್ರೆ ಏನಂತ ಹೇಳಿದ್ರಿ ಹೇಳ್ರಿ ಯಾವಾಗಲೇ ರೆಡಿ ಆಗಲ್ಲ ಅಂತ ತಾನೇ ಹೇಳಿದ್ರಿ. ಇವಾಗ ರೆಡಿ ಆದ್ರೆ ನೋಡ್ರಿ ಈ ಅಟೈರಲ್ಲಿ ಇದ್ದೀರಾ. ಇನ್ ಕೇಸ್ ಏನಾದ್ರು ನಾಳೆ ಚೇಂಜ್ ಮಾಡಿದ್ರೆ ಏನ್ ಮಾಡೋಣ? ಅದನ್ನೇ ಹೇಳಿದ್ದು ರೆಡಿ ಅಂತ. ನಮ್ದು ಅಜ್ಜಿ ಆ ಹೇಳು ಆ ಹೇಳಿದ್ರಿ ನೀವು ಅಲ್ವಾ? ಆ ಹೇಳಿ ಆಂಟಿ. ಒಳಗೆ ಏನ್ ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ. ಪೂಜೆ ಮಾಡಿದ್ದಾರೆ, ಈ ತರ ಮಾಡಿದ್ದಾರೆ. ಓಕೆ, ನಾಳೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಯ್ ಹೇಳಿ. ನೋಡ್ತಾ ಇದ್ದೀರಾ ಹೇಮಾ ಅವ್ರ ವಿಡಿಯೋಸ್ನ? ನೋಡ್ತಾ ಇದ್ದೀರಾ ಅಕ್ಕ? ನೋಡಿದ್ರಾ? ನಾಳೆ ನಮ್ಮನೇಲಿ ಮತ್ತೆ ದೇವಸ್ಥಾನ ಇದೆ. ಓಕೆ, ಪ್ರಿಪರೇಷನ್ ಆಗ್ತಾ ಇದೆ. ಓಕೆ, ಅದಕ್ಕೆ ಫುಲ್ ಬ್ಯುಸಿ ಆಗೋಗಿದ್ದೀರಾ? ಹಾಯ್ ಹೇಳಿ ಅಣ್ಣ, ಮದ್ವೆ ಗಂಡು. ಏನ್ ಮಾಡ್ಬೇಕು ಮನೆಯವರೆಲ್ಲ ಊಟ? ದಿಯಾನಾ ಹೆಂಗಿದೆ ಊಟ? ಸೂಪರ್ ಖಾಲಿ ಮಾಡಿ ಎಲ್ಲ ಬೇಗ ಬೇಗ. ಅಲ್ಲ ಮನೆಯವರೇ ನಾವು ಈಗಲೇ ಕುತ್ಕೊಂಡ್ಬಿಟ್ರೆ ಬೇರೆಯವರೆಲ್ಲ ಏನ್ ಮಾಡ್ತಾರೆ? ಈಗ ಮನೆಯವ್ರ ಬೇರೆಯವರೆಲ್ಲ ಶಾಕ್ ಆಗ್ತಾರೆ. ಮನೆಯವ್ರ ಈಗಲೇ ಕುತ್ಕೊಂಡಿರ್ತಾರಲ್ಲ, ಮನೆಯವ್ರು ತಿಂದ್ರೇನೆ ತಾನೇ ಓಡಾಡ್ಬೇಕು, ನಾವು ಎನರ್ಜಿ ಬೇಕಲ್ವಾ? ನಾವಿಲ್ಲಿ ಊಟಕ್ಕೆ ಕೂತಿದ್ದೀವಿ. ಅಲ್ಲಿ ಎಷ್ಟು ಜನ ನೋಡಿ ಕ್ಯೂನಲ್ಲಿದ್ದಾರೆ. ನೋಡಿ ಜಾಸ್ತಿವೆಲ್ಲ ಎಲ್ಲ ಖಾಲಿ ಮಾಡಿದ್ದೀವಿ. ಅಲ್ಲೆಲ್ಲ ಊಟ ಕಾಯ್ತಾ ಇದ್ದಾರೆ. ನಾವು ಯಾವಾಗ ಎದ್ದೇಳ್ತೀವಿ ಅಂತ ಕಾಯ್ತಾವ್ರಿ. ಊಟ ತುಂಬಾ ಖಾರ ಇದೆ. ಭವ್ಯಕ್ಕ, ನವ್ಯಕ್ಕ, ಹಾಯ್. ಕಿರಣಣ್ಣ ಊಟ ಮಾಡಲ್ವಾ? ಯಾವಾಗ? ಹಾ?